ತಂದೆ ನಾ ಕಂದ ಇದು ನಮ್ಮ ಅನುಬಂಧ ಬೇರೇನು ನಾರಿಯನು ನಿನ್ನಾಣೆ ನಿಜವನ್ನೇ ನಾ ನುಡಿವೆನು ನೀ ತಂದೆ ನಾ ಬಂದೆ ನಡೆಸಿದಂತೆ ನಡೆದೆ ಕಲಿಸಿದ ಮಾತ ಕಲಿತೆ ಗುರುರಾಯ ಇನ್ನೇಕೆ ನನಗೆ ಚಿಂತೆ ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ ಬೇರೇನು ನಾರಿಯನು ನಿನ್ನಾಣೆ ನಿಜವನ್ನೇ ನಾ ನುಡಿವೆನು ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ ನಿನ್ನದೇ ಎಲ್ಲ ಎನ್ನುವೆ ಗುರುರಾಯ ನನ್ನದೇ ನಿಲ್ಲ ಎನ್ನುವೆ ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ ನಿನ್ನದೇ ಎಲ್ಲ ಎನ್ನುವೆ ಗುರುರಾಯ ನನ್ನದೇ ನಿಲ್ಲ ಎನ್ನುವೆ ನಗಿಸಿದರೆ ನಾನಗುವೆ ಅಳಿಸಿದರೆ ನಾನಳು ಕಾರಣವನ ಕೇಳೆನು ಗುರುರಾಯ ಬಲ್ಲೆ ನೀನೆಲ್ಲವನ್ನು ಗುರುರಾಯ ಬಲ್ಲೆ ನೀನೆಲ್ಲವನ್ನು ನೋವಿನಲೆ ಮುಳುಗಿರಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಅದೇ ರೀತಿಯಾಗಿ ನಮ್ಮ ವೃತ್ತಿಯಲ್ಲಿ ಸಹಿತವಾಗಿ ಹೆಚ್ಚೆಚ್ಚು ನಾವು ಅವಕಾಶಗಳನ್ನು ಇಲ್ಲಿ ಒದಗಿ ಬರಲಿ ಮತ್ತು ಅವೆಲ್ಲ ಬಂದು ಇವತ್ತು ಈ ಒಂದು ಸಾಕ್ಷಾತ್ ರಾಘವೇಂದ್ರನ ಭಕ್ತಿಗೆ ಪಾತ್ರರಾಗಿದ್ದೀರಿ. ನಮಗೆಲ್ಲರಿಗೂ ವಂದಿಸ್ತಾ ಇಲ್ಲಿಯವರೆಗೆ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರೀ ರಾಘವೇಂದ್ರರ ಬಗ್ಗೆ ಹಾಗೆ ತಾವೆಲ್ಲ ಕೇಳಿದ ಪ್ರಶ್ನೆಗಳಿಗೆ ಸೌಗರ್ಯವಾಗಿ ಪ್ರಶ್ನೆಗಳನ್ನು ಕೇಳಿ ಶ್ರೀ ಮಂತ್ರಾಲಯದ ಏನು ಜೀರ್ಣೋದ್ಧಾರ ಆಗ್ತಾ ಇದೆ, ಮಂತ್ರಾಲಯ ಇವತ್ತು ಒಂದು ಸಮಾಜದ ಕೊಡುಗೆಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲರ ಪರವಾಗಿ ಸ್ವಾಮೀಜಿಗಳ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಒಬ್ಬೊಬ್ಬರ ಬಂದು ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಒಂದು ಗಂಟೆ ಕೇಳ್ಕೊಳ್ತೇನೆ. ತಮ್ಮ ಹೆಸರು, ತಮ್ಮ ಚೆಲ್ಲಿನ ಹೆಸರು ಹೇಳ್ಕೊಳ್ತಾ ಬರುತ್ತೆ ಕೂಡ ಆಯಾ ಕಾಲದಲ್ಲಿ ಸಂಭವಿಸುವಂತಹದ್ದು ಎಲ್ಲರಿಗೂ ತಿಳಿದಂತಹ ವಿಷಯ. ಇಷ್ಟೆಲ್ಲ ಇದ್ರೂ ಕೂಡ ಮಾಧ್ಯಮದ ರಂಗ ತನ್ನದೇ ಆದಂತಹ ಶೈಲಿಯಲ್ಲಿ ಜನರ ಮಾನಸದಲ್ಲಿ ವಿಶೇಷವಾಗಿ ಸ್ಥಾನಮಾನವನ್ನು ಗಳಿಸಿರತಕ್ಕಂಥದ್ದು ನಿಜವಾಗಲೂ ಕೂಡ ಅಭಿನಂದನೀಯವಾದಂತಹ ವಿಷಯ. ಇಂದು ತಾವೆಲ್ಲರೂ ಕೂಡ ತಮ್ಮ ಬಿಡುವಿಲ್ಲದ ಸಮಯವನ್ನ ಲೆಕ್ಕಿಸದೆ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಈ ಒಂದು ಪವಿತ್ರವಾದ ಮಾಧ್ಯಮ ದಿನದಂದು ಬಂದಿರತಕ್ಕಂಥದ್ದು ಕೂಡ ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇನ್ನು ರಾಘವೇಂದ್ರ ಸ್ವಾಮಿಗಳವರ ಪವಿತ್ರವಾದಂತಹ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಮಂತ್ರಾಲಯ. ಈ ಕ್ಷೇತ್ರ 1953ರ ಹಿಂದೆ ಇದು ಬಳ್ಳಾರಿ ಜಿಲ್ಲೆ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂತಹ ಒಂದು ಕ್ಷೇತ್ರ. ಇನ್ನು ಭಾಷಾವಾರಿ ಪ್ರಾಂತಗಳ ವಿಭಾಗವಾದ ನಂತರದಲ್ಲಿ ಇದು ಕರ್ನೂಲು ಜಿಲ್ಲೆಗೆ ಒಳಪಟ್ಟು ಆಂಧ್ರ ರಾಜ್ಯಕ್ಕೆ ಒಳಪಟ್ಟಿದೆ. ಇದು ಆಂಧ್ರ ರಾಜ್ಯಕ್ಕೆ ಒಳಪಟ್ಟರೂ ಕೂಡ ಇವತ್ತಿಗೂ ಕರ್ನಾಟಕದ ಗಡಿಭಾಗಗಳು ಮಂತ್ರಾಲಯದಲ್ಲಿ ಇವತ್ತಿಗೂ ಕೂಡ ಸಾಕ್ಷಿಗಳಾಗಿ ನಿಂತಿದ್ದಾವೆ. ಇಲ್ಲಿಯ ಎಲ್ಲ ಸಮುದಾಯದ ಜನಾಂಗವೂ ಕೂಡ ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ. ತೆಲುಗಿನ ಪ್ರಾಂತವಾದರೂ ಕೂಡ ಕನ್ನಡ ಭಾಷೆಗೆ ಇಲ್ಲಿ ಹೆಚ್ಚಿನ ಒತ್ತು ಅನ್ನುವಂಥದ್ದು ಸಹಜವಾಗಿಯೇ ಬಂದಿರತಕ್ಕಂಥದ್ದಾಗಿದೆ. ಇಲ್ಲಿರುವಂತಹ ಶಾಸನಗಳು, ಈ ಸುತ್ತಮುತ್ತಿನ ಶಾಸನಗಳು, ಈ ಸುತ್ತಮುತ್ತಿನ ಆಹಾರ ಪದ್ಧತಿ, ಈ ಸುತ್ತಮುತ್ತಿನ ಆಡುವ ಭಾಷೆ, ಈ ಸುತ್ತಮುತ್ತಿನ ಕವಿಗಳಾಗ್ಬೋದು ಅಥವಾ ಲೇಖಕರಾಗ್ಬೋದು ಹೆಚ್ಚಿನ ಕರ್ನಾಟಕ ಭಾಷೆಗೆ ಒತ್ತು ಕೊಡುವಂತಹ ಜನತೆ ಆ ಕಾಲದಿಂದಲೂ ಕೂಡ ಇವತ್ತಿಗೂ ಕೂಡ ನಡೆದುಕೊಂಡು ಬಂದಿದೆ ಅಂತ ಇದೊಂದು ಹೆಮ್ಮೆಯ ಸಂಗತಿ. ಇನ್ನ ರಾಘವೇಂದ್ರ ಸ್ವಾಮಿಗಳವರು ಪವಿತ್ರ ತುಂಗಭದ್ರಾ ತೀರದ ಈ ಚಿಕ್ಕ ಒಂದು ಗ್ರಾಮದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾರೆ. ಅವರ ಪೂರ್ವಾವತಾರ ಭಕ್ತ ಪ್ರಹ್ಲಾದರಾಜರಾಗಿದ್ದಾಗ ತನ್ನ ತಂದೆ ನೀಡಿದಂತಹ ಹಿಂಸೆ, ತಾನೇ ದೇವರು ಎನ್ನುವಂತಹ ಭಾವನೆ, ಇವನ್ನೆಲ್ಲವನ್ನೂ ಕೂಡ ತನಗೆ ಅರಿಕೆ ಮಾಡಿಕೊಟ್ಟು ನಮಗಿಂತಲೂ ಮಿಗಿಲಾದಂತಹ ಸರ್ವಶಕ್ತನಾದಂತಹ ಭಗವಂತನಿದ್ದಾನೆ, ಅವನೆಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದಾನೆ ಅನ್ನುವಂತಹ ತತ್ವವನ್ನೆಲ್ಲವನ್ನು ತಂದೆಗೂ ಇಲ್ಲಿ ಹೇಳಿ ತಂದೆ ನೀಡಿದಂತಹ ಯಾವುದೇ ಹಿಂಸೆ ಇತ್ಯಾದಿಗಳನ್ನೆಲ್ಲವನ್ನು ತಾಳಿಕೊಂಡು ಪುರಾಣ ಪ್ರಪಂಚದಲ್ಲಿ ಪ್ರಹ್ಲಾದರಾಜರು ಭಕ್ತ ಪ್ರಹ್ಲಾದರಾಜರಾಗಿ ಇವತ್ತಿಗೂ ಕೂಡ ಆಚರಣೆಗೆ ಉಳಿದಿರತಕ್ಕಂಥದ್ದು. ಅಂತಹ ಪ್ರಹ್ಲಾದರಾಜರೇ
ನಂತರದಲ್ಲಿ ಆಕ್ಲಿಕ ರಾಜರಾಗಿ ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿಗಳಾಗಿ ತಮ್ಮ ಪಾಲಿನ ಕರ್ತವ್ಯವನ್ನು ಪೋಷಿಸಿರ್ತಕ್ಕಂಥದ್ದು ಮಹಾಭಾರತದಲ್ಲಿ ಕೂಡ ಅವರ ಉಲ್ಲೇಖವನ್ನು ನೋಡಬಹುದು. ಆ ನಂತರದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರಾಗಿ ನಮ್ಮ ಕರ್ನಾಟಕದ ಚಕ್ರವರ್ತಿಯಾದಂತಹ ವಿಜಯನಗರ ಸಾಮ್ರಾಜ್ಯ ಅವರ ಕುಲಗುರುಗಳಾಗಿ 6 ಜನ ಚಕ್ರವರ್ತಿಗಳಿಗೆ ಕುಲಗುರುಗಳಾಗಿ ಮಾರ್ಗದರ್ಶಕರಾಗಿ ಅನುಗ್ರಾಹಕರಾಗಿ ಇದ್ದಂತಹ ಇತಿಹಾಸ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಹಂಪಿಯ ಇತಿಹಾಸದಲ್ಲಿ ಅವರ ಪಾತ್ರ. ಅನೇಕ ಸಂಸ್ಕೃತ ಗ್ರಂಥಗಳನ್ನು ಕನ್ನಡದಲ್ಲಿ ಪದಪದ್ಯಗಳನ್ನು ರಚನೆ ಮಾಡಿ ಶ್ರೀ ಮಧ್ವಾಚಾರ್ಯ ಮತತ್ರಯಾಚಾರ್ಯರಲ್ಲಿ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ಎಂಬುದಾಗಿ ಈ 3 ಮಹಾಚಾರ್ಯರು. ಅವರಲ್ಲಿ ನಮ್ಮ ಕರ್ನಾಟಕದವರೇ ಆದಂತಹ ಆಂಜನೇಯನ ಅವತಾರಿಗಳಾದಂತಹ ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳಾಗಿ ವ್ಯಾಸರಾಜ ಗುರುಸಾರ್ವಭೌಮರು ಪ್ರಸಿದ್ಧರಾಗಿದ್ದಾರೆ. ನಂತರದ ಕಟ್ಟಕಡೆಯ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿ ಅವತಾರವನ್ನು ಮಾಡಿದ್ದಾರೆ. ಅವರ ಪೂರ್ವಾಶ್ರಮದ ವಂಶ ಗೌತಮ ಗೋತ್ರ, ತೀಗಮುದ್ರೆ ಮನತನ. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದೊಂದು ಮನತನಕ್ಕೆ ಒಂದೊಂದು ಕಸಬನ್ನ ನೀಡಿ ಪೋಷಿಸಿದ್ದಾರೆ. ಅದರಲ್ಲಿ ಇವರ ಮನತನಕ್ಕೆ ಬೀಗಮುದ್ರೆ ಅಂದ್ರೆ ಎಲ್ಲ ಬೊಕ್ಕಸ ಇತ್ಯಾದಿಗಳಿಗೆ ಬೀಗಗಳನ್ನು ಹಾಕಿ ಸೀಲ್ ಮಾಡಿ ಅದರ ಜವಾಬ್ದಾರಿಯನ್ನ ಇಟ್ಕೊಳ್ಳುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಮನತನ ರಾಘವೇಂದ್ರ ಸ್ವಾಮಿಗಳ ಮನತನ. ಅವರು ಈಗಿನ ತಮಿಳುನಾಡಿನ ಚಿದಂಬರಂ ಪಕ್ಕದಲ್ಲಿರ್ತಕ್ಕಂಥ ಭುವನಗಿರಿ ಅನ್ನುವಂಥ ಚಿಕ್ಕ ಗ್ರಾಮದಲ್ಲಿ ಅವರು ಜನ್ಮ ತಾಳಿದ್ದಾರೆ. ಅವರ ತಂದೆ ತಾಯಿಗಳು ತಿಮ್ಮಣ್ಣ ಭಟ್ಟರು, ಗೋಪಿಕಾಂಬ ಎಂಬುದಾಗಿ. ಅವರಿಗೆ 2ನೇ ಮಗನಾಗಿ ಗಂಡು ಮಕ್ಕಳಲ್ಲಿ 2ನೇವರಾಗಿ ಮೊದಲು ಗುರುರಾಜಾಚಾರ್ಯರು ಅಂತ ಇವರ ಅಣ್ಣಂದರು, ಗೋಪಿಕಾಂಬ ಅನ್ನುವಂತಹವರು, ವೆಂಕಟಾಂಬ ಅನ್ನುವಂತಹವರು ಇವರ ಅಕ್ಕಂದಿರು. ಇವರು ವೆಂಕಟನಾಥರು ಎಂಬುದಾಗಿ ಇವರು ನಾಮಾಂಕಿತರಾಗಿದ್ದಾರೆ. ಯುಕ್ತ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ, ವಿವಿಧ ಸಂಸ್ಕಾರಗಳನ್ನು ಹೊಂದಿದವರಾಗಿ ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ, ಬೇರೇನು ನಾರಿಯನು, ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ನೀ ತಂದೆ ನಾ ಬಂದೆ ನಡೆಸಿದಂತೆ ನಡೆದೆ, ಕಲಿಸಿದ ಮಾತ ಕಲಿತೆ, ಗುರುರಾಯ ಇನ್ನೇಕೆ ನನಗೆ ಚಿಂತೆ. ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ, ಬೇರೇನು ನಾರಿಯನು, ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ, ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ, ನಿನ್ನದೇ ಎಲ್ಲ ಎನ್ನುವೆ, ಗುರುರಾಯ ನನ್ನದೇ ನಿಲ್ಲ ಎನ್ನುವೆ. ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ, ನಿನ್ನದೇ ಎಲ್ಲ ಎನ್ನುವೆ, ಗುರುರಾಯ ನನ್ನದೇ ನಿಲ್ಲ ಎನ್ನುವೆ. ನಗಿಸಿದರೆ ನಾನಗುವೆ, ಅಳಿಸಿದರೆ ನಾನಳು, ಕಾರಣವನ ಕೇಳೆನು, ಗುರುರಾಯ ಬಲ್ಲೆ ನೀನೆಲ್ಲವನ್ನು, ಗುರುರಾಯ ಬಲ್ಲೆ ನೀನೆಲ್ಲವನ್ನು. ನೋವಿನಲೆ ಮುಳುಗಿರಲಿ ಕಣ್ಣೀರು ಕರಜಿರಲಿ, ಕಾಪಾಡು ಬಾ ಎನ್ನೆನು, ಕಂದನ ತಂದೆಯು ಮರೆವನೇನು. ನೀ ತಂದೆ ನಾ ಕಂದ ಇರು ನಮ್ಮ ಅನುಬಂಧ, ಬೇರೇನು ನಾರಿಯನು, ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ಬಿಸಿಲಲ್ಲಿ ನೆರಳಲ್ಲಿ ಹಗಲಲ್ಲಿ ಇರುಳಲ್ಲಿ, ಬಿಸಿಲಲ್ಲಿ ನೆರಳಲ್ಲಿ ಹಗಲಲ್ಲಿ ಇರುಳಲ್ಲಿ, ಗುರು ರಾಘವೇಂದ್ರ ಎನ್ನುವೆ, ಆ ಕ್ಷಣವೇ ಆನಂದವ ಹೊಂದುವೆ. ಬಿಸಿಲಲ್ಲಿ ನೆರಳಲ್ಲಿ ಹಗಲಲ್ಲಿ ಇರುಳಲ್ಲಿ, ಗುರು ರಾಘವೇಂದ್ರ ಎನ್ನುವೆ, ಆ ಕ್ಷಣವೇ ಆನಂದವ ಹೊಂದುವೆ. ಎಲ್ಲಿರಲಿ ಹೇಗಿರಲಿ ದೂರದಲ್ಲಿ ನಾನಿರಲಿ, ಭಯವನ್ನೇ ನಾ ಕಾಣೆನು, ಗುರುರಾಯ ರಕ್ಷಣೆಗೆ ಇರಲು ನೀನು, ಗುರುರಾಯ ರಕ್ಷಣೆಗೆ ಇರಲು ನೀನು.
ಬಂದು ನಿಂತರೂ ವರವ ಕೇಳೆಂದರು, ನೀ ಬಂದು ನಿಂತರೂ ವರವ ಕೇಳೆಂದರು, ಏನೊಂದನು ಬೇಡೆನು ಗುರುರಾಯ ಕೊಡುವೆ ನೀನೆಲ್ಲವನ್ನು. ನೀ ಬಂದು ನಿಂತರೂ ವರವ ಕೇಳೆಂದರು, ಏನೊಂದನು ಬೇಡೆನು ಗುರುರಾಯ ಕೊಡುವೆ ನೀನೆಲ್ಲವನ್ನು. ಹೂವಿನ ಹೃದಯದಲ್ಲಿ ಪರಿಮಳವು ಬೆರೆತಂತೆ ನನ್ನೆದೆಯ ಗುಡಿಯಲ್ಲಿಯೇ ನೀನಿರಲು ಚಿಂತೆಯ ಮಾತೆಲ್ಲಿದೆ ಗುರುರಾಯ, ಚಿಂತೆಯ ಮಾತೆಲ್ಲಿದೆ. ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ, ಬೇರೇನು ನಾರಿಯನು, ನಿನ್ನಾಣೆ ನಿಜವನ್ನೇ ನಾ ನುಡಿವೆನು, ನಿನ್ನಾಣೆ.